ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು MK ವಿಲ್ಸನ್. ಜನವರಿ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಿಷನ್ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ರಾಜ್ಯದ ವಿವಿಧೆಡೆಯಿಂದ 10,000ಕ್ಕೂ ಅಧಿಕ ಬೌದ್ಧ ಅನುಯಾಯಿಗಳು ಭಾಗವಹಿಸಲಿದ್ದಾರೆ ಎಂದು ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸುವ ಮುಖಾಂತರ ಆಣದೂರು ವೈಶಾಲಿ ನಗರ ಬುದ್ಧ ವಿಹಾರದ ಪೂಜೆ ಬಂತೆ ಸಂಘರಕ್ಷಿತ್ ಅವರು ತಿಳಿಸಿದರು. ಹಾಗೆಯೇ ಬೀದರ್ನಿಂದಲೂ ಸಹ ಕನಿಷ್ಠ 1,000ಕ್ಕೂ ಜನ ಬರುವ ನಿರೀಕ್ಷೆ ಇದೆ ಎನ್ನುವ ಮಾತು ಭಂತೇಜಿ ಅವರು ತಿಳಿಸಿದರು. ಅದೇ ರೀತಿಯಲ್ಲಿ ಮುಂದುವರಿದು ಮಾತನಾಡಿದ ರಾಜ್ಕುಮಾರ್ ಮೂಲ್ಭಾರತಿ ಅವರು ಹಾಗೂ ಕಪಿಲ್ ಗೋಡ್ಬಳೆ, ಸುರೇಶ್ ಜೋಜ್ನಾಕರ್ ಸೇರಿದಂತೆ ಅನೇಕರು ಮಾತನಾಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವ ಪ್ರತಿಭಟನೆಗೆ ತಾವೆಲ್ಲರೂ ಆಗಮಿಸಿ ಮಿಷನ್ ಮಹಾಬೌದ್ಧ ಮಹಾವೀರ ಮುಕ್ತಿ ಆಂದೋಲನ ಯಶಸ್ವಿಗೊಳಿಸುವಲ್ಲಿ ತಾವೆಲ್ಲರೂ ಸಹಕಾರ ನೀಡಬೇಕು ಎನ್ನುವ ಮನವಿಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಇದೇ ರಾಮಲೀಲಾ ಮೈದಾನದಲ್ಲಿಯೂ ಸಹ ಆಂದೋಲನ ಕಾರ್ಯಕ್ರಮ ಇದೆ. ಇಲ್ಲಿಂದ ಬಂದಿರುವ ಎಲ್ಲಾ ಬೌದ್ಧ ಅನುಯಾಯಿಗಳಿಗೂ ಸಹ ನಾವು ಡೆಲ್ಲಿಗೆ ಕರೆದೊಯ್ದು ಅಲ್ಲಿ ರಾಮಲೀಲಾ ಮೈದಾನದಲ್ಲಿಯೂ ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಎನ್ನುವ ಮಾತು ಸಹ ತಿಳಿಸಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಸುರೇಶ್ ಜೋಜ್ನಾಕರ್, ಕಪಿಲ್ ಗೋಡ್ಬಳೆ, ಅಮೃತ್ ಮುತ್ತಂಗಿಕರ್, ರಾಜ್ಕುಮಾರ್ ಮೂಲ್ಭಾರತಿ, ಅಂಬದಾಸ್ ಶ್ರೀಧರ್ ಸೇರಿದಂತೆ ಇನ್ನಿತರರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಏನೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ. ಪರಿಚಯ ಇರುವಂತೆ ಬೌದ್ಧರಿಗೆ ಬೌದ್ಧರ ಒಂದು ಪವಿತ್ರ ಸ್ಥಳವಾಗಿರ್ತಕ್ಕಂತಹ ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾಗಿರ್ತಕ್ಕಂತಹ ಆ ಸ್ಥಳ ಇಡೀ ವಿಶ್ವದ ಬೌದ್ಧರಿಗೆ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಳ. ಇವತ್ತು ಬೇರೆ ಅನ್ಯ ಧರ್ಮದವರು 1949 PT ಆಕ್ಟ್ ಮಾಡುವ ಮೂಲಕ ಬೌದ್ಧರಿಗೆ ಅನ್ಯಾಯ ಮಾಡುವಂತ ಮತ್ತು ಭಾರತ ಸಂವಿಧಾನದ ರಕ್ಷಣೆಯನ್ನ ಉಲ್ಲಂಘಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಸೊ ಈ ಒಂದು ಹೋರಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಆದರೂ ಕೂಡ ಬೌದ್ಧರ ಸ್ಥಳವನ್ನ ನೀಡುವಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಬೌದ್ಧರಿಗೆ ಬೌದ್ಧರ ಸ್ಥಳ ಕೊಡಬೇಕು ಅಂಥೇಳಿ ಬೆಂಗಳೂರಿನಲ್ಲಿ ದಿನಾಂಕ 6/1/2026ರಂದು ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಭಟನೆಯ ಆಂದೋಲನದ ರೂವಾರಿಯಾಗಿರ್ತಕ್ಕಂಥ ಪೂಜ್ಯ ವಿನಾಚಾರ್ಯ ಭಂತೇಜಿ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಒಂದು 12ನೇ ತಾರೀಕು ದಿಲ್ಲಿಯಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡಿ ಪ್ರಧಾನಮಂತ್ರಿಯವರಿಗೆ ಮತ್ತು ಬಿಹಾರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಜನರು ಈ ಒಂದು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಈ ಒಂದು ಆಂದೋಲನಕ್ಕೆ ಸಹಕರಿಸಬೇಕಂತೇಳಿ ಈ ಮೂಲಕ ನಾನು ಮತ್ತೆ ಸಂಘಕ್ಕೆ ಬುದ್ಧ ವಿಹಾರ ವತಿಯಿಂದ ಮನವಿ ಮಾಡಿಕೊಳ್ತೇನೆ. ಹೇಳ್ತಾ ಇದ್ದೀವಿ. ದಿನಾಂಕ 6ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನಾ ನಮ್ಮ ಕರ್ನಾಟಕ ಅಂದರೆ ದಿಲ್ಲಿ ಹೋರಾಟಕ್ಕೆ ಕರ್ನಾಟಕದಿಂದ ಚಾಲನೆ ಆಗ್ತಾ ಇದೆ. ದಕ್ಷಿಣ ಭಾರತದಿಂದ ಈ ಹೋರಾಟವನ್ನು ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಬಿಹಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲಿನ ಹೋರಾಟನೇ ಒಂದು ಚೇತಾವಣೆ ಆದಂಥ ಒಂದು ಸಂದೇಶನ ನೀಡಬೇಕಾಗಿದೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯಿಂದ ಸುಮಾರು ಒಂದು ಈಗಾಗಲೇ ನಮ್ಮ ಗುರುಗಳು ಹೇಳಿದ ಹಾಗೆ 500 ಮೇಲ್ಪಟ್ಟಿ 1,000 ಮಧ್ಯದ ಒಳಗಡೆ ನಾವು ಜನ ಬೀದರ್ಲಿಂದ ಹೋಗ್ತಾ ಇದ್ದೀವಿ 5ನೇ ತಾರೀಕು. ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಬುದ್ಧಿಜೀವಿಗಳು, ವಿಚಾರವಂತರು ಈ ಹೋರಾಟಕ್ಕೆ ಎಲ್ಲರೂ ಏನದನ್ನು ಕೈ ಜೋಡಿಸ್ತಾ ಇದ್ದಾರೆ. ಹಾಗಾಗಿ ನಾವು 5ನೇ ತಾರೀಕು ಬೀದರ್ಲಿಂದ ಹೋಗ್ತಾ ಇದ್ದೀವಿ. ಆ 6ನೇ ತಾರೀಕು ಮತ್ತು ಕರ್ನಾಟಕದಲ್ಲಿ 3 ಕಡೆ ಹೋರಾಟ ಇದ್ದಾವೆ. ಒಂದು 4ನೇ ತಾರೀಕು ಕೂಡ ಹೋರಾಟ ಇದೆ. ಅದರ ಜೊತೆಯಾಗಿ 7ನೇ ತಾರೀಕು ಕೂಡ ಹೋರಾಟ ಇದೆ. ಮಧ್ಯದಲ್ಲಿ 6ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ.
ಹಾಗಾಗಿ ನಮ್ಮ ಇವತ್ತೇನದು ನಮ್ಮ ಭಾರತ ದೇಶದಲ್ಲಿ ಒಂದು ದೊಡ್ಡ ಹೋರಾಟನ ನಮ್ಮ ಕರ್ನಾಟಕದಲ್ಲಿಂದೇ ಪ್ರಾರಂಭ ಆಗ್ತಾ ಇದೆ. ಇಡೀ ನಮ್ಮ ಭಾರತ ದೇಶದ ಎಲ್ಲ ನಮ್ಮ ಬೌದ್ಧ ಭಿಕ್ಕುಗಳು ಕೂಡ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಸೇರ್ತಾ ಇದ್ದಾರೆ. ಹಾಗಾಗಿ ಈ ಹೋರಾಟವನ್ನು ನಾವು ಇಲ್ಲಿ ನಮ್ಮ ಜಿಲ್ಲೆಯ ಕಡೆ ಬೀದರ್ ಕಡೆ ಇರೋದ್ರಿಂದ ಆ ಹೋರಾಟಕ್ಕೆ ನಮ್ಮ ಬೀದರ್ ಜಿಲ್ಲೆಯಲ್ಲೇ ಹೆಚ್ಚಿಗೆ ಜನ ಸೇರ್ತಾರನ್ನಂಥ ಒಂದು ಆಶಾಭಾವನೆ ಕೂಡ ನಾವು ಇಟ್ಕೊಂಡಿದ್ದೀವಿ. ಯಾಕಂತಂದರೆ ಬೀದರ್ ಜಿಲ್ಲೆ ಯಾವುದೂ ಹೋರಾಟಕ್ಕೂ ಕೂಡ ಒಂದು ಸಾಕ್ಷಿ ಆಗಿದೆ. ಹಾಗಾಗಿ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಸಮಸ್ತ ನಮ್ಮ ಜಿಲ್ಲೆಯ ಜನರು ಆ ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾವು ಇದು ಮಾಡ್ತೀವಿ. ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೌದ್ಧಗಯ ಮಹಾವಿಹಾರ ಮುಕ್ತಿ ಆಂದೋಲನದ ಈ ಒಂದು ದೊಡ್ಡ ಮಟ್ಟದ ಬೆಂಗಳೂರಲ್ಲಿ 6ನೇ ತಾರೀಕಿಗೆ ಏನದ ಅಂತಂದರೆ ಬೃಹತ್ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಬಂತೇಜಿ ದಿನಾಚಾರ್ಯ ಅವರ ಒಂದು ಸಮ್ಮುಖದಲ್ಲಿ ಈಗಾಗಲೇ ಎಲ್ಲ ರಾಜ್ಯದಲ್ಲಿ ಕೂಡ ಈ ಆಂದೋಲನ ಏನದಂತಂದರೆ ಪ್ರತಿಭಟನೆ ಮೆರವಣಿಗೆ ಕೂಡ ಹಾಗೂ ಮನವಿ ಕೂಡ ಸಾಕಷ್ಟು ಆಗಿದೆ. ಮಹಾರಾಷ್ಟ್ರ ಇರ್ಬೋದು ಮತ್ತು ಪಂಜಾಬ್ ಇರ್ಬೋದು, ಈ ಅನ್ಯ ರಾಜ್ಯಗಳಲ್ಲೂ ಕೂಡ ಈ ಆಂದೋಲನದ ಬಂತೇಜಿಯವರು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬಂತೇಜಿಯವರ ಸಮ್ಮುಖದಲ್ಲಿ ಇಲ್ಲಿ ಅಕ್ಟೋಬರ್ 25ಕ್ಕೂ ಕೂಡ ಒಂದು ಕಾರ್ಯಕ್ರಮ ಆಗಿತ್ತು. ಹೀಗಾಗಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಬೌದ್ಧ ಉಪಾಸಕ ಹಾಗೂ ಉಪಾಸಕರಲ್ಲಿ ಹಾಗೂ ಎಲ್ಲ ಚಿಂತಕರಲ್ಲಿ ಒಂದು ಬೌದ್ಧ ಅನುಯಾಯಿಗಳಿಗೆ ಕೂಡ ಏನಂತಂದರೆ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸಬೇಕು. ಈ ಸಾರಿ ಈ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಏನಂತಂದರೆ ನಾವು ಯಶಸ್ವಿಗೊಳಿಸಬೇಕು. ಮುಂದುವರೆದು ಈಗ ಫೆಬ್ರವರಿಯಲ್ಲಿ ಕೂಡ 12ನೇ ತಾರೀಕಿಗೆ ಏನಂತಂದರೆ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಮಟ್ಟದ ಲಕ್ಷಾಂತರ ಜನ ಸೇರುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಹೀಗಾಗಿ ನಾವು ಎಲ್ಲರೂ ಸಮಸ್ತ ಬೀದರ್ ಜನತೆ ಪರವಾಗಿ ನಾವು ವಿನಂತಿಸಿಕೊಳ್ಳೋದೇನೆಂದರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ. ನಾನು ಸುರೇಶ್ ಕುಮಾರ್ ಜೋಜ್ನಾಕರ್ ಅಂತ. ಪತ್ರಿಕಾಗೋಷ್ಠಿ ಕಾರ್ಯ ಉದ್ದೇಶ ಏನಂತಂದ್ರೆ ಮಿಷನ್ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಇಲ್ಲಿ ಚಲೋ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯನ್ನು ತಯಾರು ಮಾಡೋದು ಮತ್ತು 6ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಸಲ್ಲಿಸೋದಿದೆ. ಅದಕ್ಕೆ ಬೀದರ್ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನೋ 100-200 ಅಂಬೋದಿಲ್ಲ, ಒಂದು 1000 ಜನ ಸೇರಿ ಬೆಂಗಳೂರಿಗೆ ಹೋಗಿ ಆ ಬೆಂಗಳೂರು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತಂದು ನಮ್ಮ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆದಷ್ಟು ಸಂಖ್ಯೆಯಲ್ಲಿ ಹೆಚ್ಚು ಬಂದು ಅದ್ರದ್ದು ಏನು ಖರ್ಚು ವೆಚ್ಚ ಎಲ್ಲ ನಾವು ನೋಡ್ಕೋತೀವಿ. ದಯವಿಟ್ಟು ಎಲ್ಲರೂ ಹೆಚ್ಚು ಸಂಖ್ಯೆ ಬರಬೇಕಂತಂದು ನಮ್ಮ ಜನರಲ್ಲಿ ಅತಿ ಕಳಕಳಿಯಲ್ಲಿ ಕೇಳ್ಕೊಳ್ತೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.